ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ನೋ ಕಾಪಿರೈಟ್ ಮ್ಯೂಸಿಕ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಒಂದು ಚಾನಲ್ನ ಜಾಸ್ತಿ ಹೊಸ ಯೂಟ್ಯೂಬರ್ಸ್ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮ್ಯೂಸಿಕ್ನ ಯಾವ ರೀತಿ ನಾವು ಯೂಟ್ಯೂಬ್ ವೈ ಟಿ ಮ್ಯೂಸಿಕ್ ಆ್ಯಪಿಂದ ನಾವು ಡೌನ್ಲೋಡ್ ಮಾಡ್ಕೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾಯಿದ್ದೀನಿ. ಸೊ ಈ ಒಂದು ಮ್ಯೂಸಿಕ್ನ ನೀವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಸೊ ಹಾಗಾಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಯಾವ ರೀತಿ ನಾವು ನಮ್ಮ ಒಂದು ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೆಟ್ ಮಾಡೋದು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಓಕೆ, ಇವಾಗ ಸ್ಕ್ರೀನ್ ರೆಕಾರ್ಡರ್ ಹಾಕ್ತೀನಿ, ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನಾವು ಗೂಗಲ್ಗೆ ಹೋಗೋಣ. ಸೊ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಏನು ಚೆಕ್ ಮಾಡಬೇಕು ಅಂದರೆ, youtube.studio.com ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸೊ ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಹಾಗಾಗಿ ಇದನ್ನು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ನೀವೇನಾದ್ರು ಇನ್ನೂ ಇಮೇಲ್ ಐ ಡಿ ನಂಬರದ್ದು ಸೆಲೆಕ್ಟ್ ಮಾಡಿರಲಿಲ್ಲ ಅಂದರೆ ನೀವು ಮೇಲ್ ಐ ಡಿನ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಒಂದು ಗೂಗಲಲ್ಲಿ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಕಂಪ್ಲೀಟಾಗಿ ಇಲ್ಲಿ ಏನಾಗುತ್ತೆ ತೋರಿಸುತ್ತೆ. ಸೊ ಇಲ್ಲಿ ನಿಮ್ಮದು ಒಂದು ಚಾನಲ್ದು ಏನು ವೈ ಟಿ ಸ್ಟುಡಿಯೋದಲ್ಲಿ ನಾವು ಏನೇನು ನೋಡ್ತೀವಲ್ವ ಪ್ರತಿಯೊಂದನ್ನು ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ. ಓಕೆನಾ? ಅನಾಲಿಟಿಕ್ಸು, ವೀಡಿಯೋಸು, ಲೇಟೆಸ್ಟ್ ಪೋಸ್ಟು, ಸೊ ಕಮೆಂಟ್ಸು, ರೀಸೆಂಟ್ ಸಬ್ಸ್ಕ್ರೈಬರ್ಸು ಪ್ರತಿಯೊಂದೂ ಇಲ್ಲಿ ಏನಾಗುತ್ತೆ ಶೋ ಆಗುತ್ತೆ. ಸೊ ನೀವೇನಾದರೂ ಅನಾಲಿಟಿಕ್ಸ್ ಏನಾದರೂ ಚೆಕ್ ಮಾಡಬೇಕಂದ್ರೆ ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ ಸ್ಟೆಪ್ಸ್ ಇದೆ. ಸೊ ಈ ಒಂದು ಸ್ಟೆಪ್ಸಲ್ಲಿ ನೀವೇನು ಲಾಸ್ಟ್ ಒಂದಿದೆ ನೋಡಿ, ಮ್ಯೂಸಿಕ್ ಇದೆ ನೋಡಿ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಈ ಒಂದು ಮ್ಯೂಸಿಕ್ ಆ್ಯಪ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಐಕಾನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಮ್ಯೂಸಿಕ್ ಐಕಾನ್ನ ನಿಮ್ಮ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ, ಇದೆಲ್ಲ ಕೂಡ ನೋ ಕಾಪಿರೈಟ್ ಮ್ಯೂಸಿಕ್ ಇರುತ್ತೆ. ಸೊ ಯಾವುದೇ ರೀತಿ ಇದರಲ್ಲಿ ಕಾಪಿರೈಟ್ ಬರೋದಿಲ್ಲ. ಓಕೆನಾ? ಈ ಒಂದು ಮ್ಯೂಸಿಕಲ್ಲಿ ನೀವು ಯಾವ್ದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಕೊಡ್ಬೋದು. ಓಕೆನಾ? ಸೊ ನೋಡಿ ಇಷ್ಟಿದೆ. ಸೊ ನೀವು ಏನು ಮಾಡಬೇಕಂದ್ರೆ, ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಇಲ್ಲಿ ಪ್ಲೇ ಅಂತ ಹೇಳ್ಬಿಟ್ಟು ರೌಂಡ್ ಇದೆ ನೋಡಿ, ಒಂದು ನಿಮಿಷ, ಇಲ್ಲಿದೆ ನೋಡಿ. ಸೊ ಇಲ್ಲಿದೆ ಅಲ್ವಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಈ ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಓಕೆನಾ? ಸೊ ಮ್ಯೂಸಿಕ್ ಪ್ಲೇ ಆದಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಾನು ಅದನ್ನು ತೋರಿಸ್ತೀನಿ. ನಿಮಗೆ ಇಷ್ಟು ಮ್ಯೂಸಿಕ್ ಅವೈಲೇಬಲ್ ಇದೆ. ಸೊ ಕೆಳಗಡೆ ನೋಡಿ, ಇದು ನಿಮಗೆ ಈ ಒಂದು ಪೇಜಲ್ಲಿ 30 ಮ್ಯೂಸಿಕ್ ಅಷ್ಟೇ ಕಾಣ್ತಾ ಇದೆ, ಅಂದರೆ 30 ಮ್ಯೂಸಿಕ್ಸ್ ಅಷ್ಟೇ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, 30, 50, 100 ಈ ಥರ ನಿಮಗೆ ಕಾಣಿಸುತ್ತೆ. ಸೊ ಅಷ್ಟು ಮ್ಯೂಸಿಕ್ಸು ನಿಮಗೆ ಸಿಗುತ್ತೆ, ಅಷ್ಟು ಪೇಜ್ ಇರುತ್ತೆ. ಓಕೆನಾ? ಪರ್ ಪೇಜಲ್ಲಿ ನಿಮಗೆ 30, 50 ಅಂದರೆ ಈ ಒಂದು ಪೇಜಲ್ಲಿ 30 ಸಾಂಗ್ಸ್ ಇದೆ, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಇದೆ. ನೀವು 50 ಕೂಡ ಮಾಡ್ಕೋಬೋದು ಅಥವಾ 100 ಕೂಡ ಮಾಡ್ಕೋಬೋದು. ಓಕೆನಾ? ಸೊ ಈ ರೀತಿ ನೀವು ಏನು ಮಾಡ್ಬೋದು, ಮ್ಯೂಸಿಕ್ಸ್ನ ಹೆಚ್ಚಿಗೆ ಮಾಡ್ಬೋದು. ನಾನಿಲ್ಲಿ 100 ತೊಗೋತಾ ಇದ್ದೀನಿ. ಓಕೆನಾ? ಸೊ ಇವಾಗ ಇದನ್ನು ಚಿಕ್ಕದಾಗಿ ಮಾಡ್ಕೋತೀನಿ ನೋಡಿ. ಇವಾಗ ಈ ಥರ ಸ್ಕ್ರೋಲ್ ಮಾಡಿದ್ರೆ ಏನಾಗುತ್ತೆ, ಮ್ಯೂಸಿಕ್ಸು ಜಾಸ್ತಿ ಬರುತ್ತೆ. ಅಂದರೆ ಎಷ್ಟು ಮ್ಯೂಸಿಕ್ಸ್ ಇದೆ ಅಲ್ವಾ, ಸೊ ಅದೆಲ್ಲನೂ ಕೂಡ ಇಲ್ಲಿ ತೋರಿಸ್ಬಿಡುತ್ತೆ ನೋಡಿ, ಇಷ್ಟಿದೆ. ಸೊ ಇದರಲ್ಲಿ ನೀವು ಪ್ಲೇ ಮಾಡಿಬಿಟ್ಟು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಜಸ್ಟ್ ಒಂದನ್ನು ನಿಮಗೆ ತೋರಿಸ್ತೀನಿ. ಸೊ ನೋಡಿದ್ರಲ್ವ ಯಾವ ಥರ ಅಂತ ಬಿಟ್ಟು.
ಸೊ ಈ ಥರ ಮ್ಯೂಸಿಕ್ಸ್ ಇರುತ್ತೆ. ನೀವು ಒಂದು ಸಾರಿ ಏರ್ಫೋನ್ ಹಾಕ್ಕೊಂಡ್ಬಿಟ್ಟು ನೀವು ಒಂದು ಸಾರಿ ಎಲ್ಲ ಮ್ಯೂಸಿಕ್ನು ಕೇಳಿ ನಿಮ್ಮೊಂದು ವೀಡಿಯೋಸ್ಗೆ ಯಾವ ಥರ ಸೂಟ್ ಆಗುತ್ತೆ, ಯಾವ ಮ್ಯೂಸಿಕ್ ಸೂಟ್ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಕುಕ್ಕಿಂಗ್ ವೀಡಿಯೋಸ್ಗಾಗಿರ್ಬೋದು ಅಥವಾ ಟ್ರಾವೆಲಿಂಗ್ ವೀಡಿಯೋಸ್ ಆಗಿರ್ಬೋದು ಅಥವಾ ರಂಗೋಲಿ ವೀಡಿಯೋ ಹಾಕ್ತಿದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಯಾವ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಆ ಥರ ನೀವೇನು ಮಾಡ್ಬೋದು, ಇಲ್ಲಿ ಮ್ಯೂಸಿಕ್ನ ಹುಡ್ಕೋಬೋದು. ಓಕೆನಾ. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಇಲ್ಲಿ ಆಪ್ಷನ್ ಇದೆ ನಿಮಗೆ, ಅದು ಕೂಡ ತಿಳಿಸ್ತೀನಿ. ಬಟ್ ಇವಾಗ ಇದೇನಿದೆ ಅಲ್ವಾ, ಸೊ ಇಷ್ಟು ನಿಮಗೆ ಗೊತ್ತಾಯ್ತಲ್ವ. ಇವಾಗ ಇದನ್ನು ಡೌನ್ಲೋಡ್ ಮಾಡ್ಕೋದು ಹೇಗೆ ಅಂದರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಡೌನ್ಲೋಡ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದೇನಾಗುತ್ತೆ, ಆಟೋಮೆಟಿಕಲಿ ಗ್ಯಾಲರಿನಲ್ಲಿ ಹೋಗಿ ಫೈಲ್ಸಲ್ಲಿ ಹೋಗಿ ಸೇವ್ ಆಗಿಬಿಡುತ್ತೆ. ಸೊ ಡೌನ್ಲೋಡ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಫೈಲ್ಸಲ್ಲಿ ಹೋಗಿಬಿಟ್ಟು ಅದು ಸೇವ್ ಆಗುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಬರ್ತಾ ಇದೆ. ಸೊ ಇವಾಗ ಫೈಲ್ಸ್ ಡೌನ್ಲೋಡೆಡ್ ಅಂತ ಬಂತು. ಸೊ ಈ ಒಂದು ಮ್ಯೂಸಿಕ್ ಏನಾಗಿರುತ್ತೆ, ನಮ್ಮೊಂದು ಮ್ಯೂಸಿಕ್ ಫೈಲ್ಸಲ್ಲಿ ಡೌನ್ಲೋಡ್ ಆಗಿರುತ್ತೆ. ಓಕೆನಾ. ಅದನ್ನು ನೀವು ಆರಾಮ್ಸೆ ವೀಡಿಯೋಗೆ ಎಡಿಟ್ ಮಾಡ್ಕೋಬೋದು. ಇದು ಕ್ಲಿಯರ್ ಆಯ್ತಲ್ವಾ. ಸೊ ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸೌಂಡ್ ಎಫೆಕ್ಟ್ಸ್ ಅಂತ ಇದೆ. ಓಕೆನಾ. ಸೌಂಡ್ ಎಫೆಕ್ಟ್ಸ್ ನೀವೇನಾದರೂ ಕುಕ್ಕಿಂಗ್ ಚಾನಲ್ ಮಾಡ್ತಾಯಿದ್ರೆ ಸೊ ನೀವು ಕುಕ್ಕಿಂಗ್ ಚಾನಲ್ ಬಗ್ಗೆ ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು. ಓಕೆನಾ. ಸೊ ಕುಕ್ಕಿಂಗ್ ವೀಡಿಯೋಸ್ದು ಬ್ಯಾಕ್ಗ್ರೌಂಡು, ಇವಾಗ ಒಗ್ಗರಣೆ ಹಾಕೋದು ಅಥವಾ ಬೇಕಿಂಗ್ ಮಾಡ್ತಿದ್ರೆ ಬೇಕಿಂಗ್ ಮ್ಯೂಸಿಕ್ಕು ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ಮ್ಯೂಸಿಕ್ಸು, ನೀವು ಸರ್ಚ್ ಮಾಡಬೇಕಾಗುತ್ತೆ ಅಷ್ಟೇ. ಓಕೆನಾ. ಸೊ ನಾನಿಲ್ಲಿ ಸ್ವಲ್ಪ ಅಥವಾ ಡೈಲಿ ವ್ಲಾಗ್ ಏನಾದರೂ ಮಾಡ್ತಿದ್ರೆ ಈ ಕರ್ಟನ್ ಸರಿಸೋದು ಅಥವಾ ವಿಂಡೋ ಹಾಕೋದು, ವಿಂಡೋ ಕ್ಲೋಸು, ವಿಂಡೋ ಓಪನ್ ಮಾಡೋದು, ಈ ಥರ ವೈಬ್ಸ್ ಮ್ಯೂಸಿಕ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ನೀವು ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಸೌಂಡ್ ಆ್ಯಂಡ್ ಎಫೆಕ್ಟ್ಸ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ನಿಮಗೆ ಈ ಥರ ನಿಮಗೆ ಬರುತ್ತೆ. ಇಲ್ಲಿ ಪಕ್ಕದಲ್ಲಿದೆ ನೋಡಿ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಇದೆ. ಓಕೆನಾ. ಈ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿ ಹಾರರ್, ಟೂಲ್ಸ್, ಕಾರ್ಟೂನ್, ಆ್ಯನಿಮಲ್ಸ್, ಈ ಥರ ನಿಮಗೆ ಒಂದು ಸ್ವಲ್ಪ ಯಾವ ಒಂದು ಕ್ಯಾಟಗರಿಗೆ ಸೇರಿದ ಮ್ಯೂಸಿಕ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದೆ. ಓಕೆನಾ. ಸೊ ಅದನ್ನು ನೀವೇನು ಮಾಡ್ಬೋದು, ಇದು ಮಾಡ್ಕೊಬೋದು. ಇಲ್ಲಿ ಕೂಡ ಪೇಜಸ್ ಇದೆ. ಓಕೆನಾ. ಪರ್ ಪೇಜಲ್ಲಿ 30 ಇದೆ. ಸೊ ನಾವು 50, 100 ಕೂಡ ಮಾಡ್ಕೋಬೋದು. ನಾನಿಲ್ಲಿ 100 ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ನೀವು ಏನಾದ್ರೂ ಡೈಲಿ ವ್ಲಾಗ್ ಏನಾದರೂ ಹಾಕ್ತಾಯಿದ್ರೆ, ಇವಾಗ ವಿಂಡೋ ಓಪನ್ ಮಾಡೋದಾಗಿರ್ಬೋದು ಅಥವಾ ಮಳೆ ಬರ್ತಾ ಇರುತ್ತೆ. ಸೊ ಅದನ್ನೇನಾದ್ರು ನೀವು ಎಡಿಟ್ ಮಾಡ್ತಾಯಿದ್ರೆ ಆ ಒಂದು ವೀಡಿಯೋ, ಮಳೆ ಬರೋ ವೀಡಿಯೋಗೆ ಮಳೆ ಹನಿ ಬೀಳೋ ಒಂದು ಸೌಂಡನ್ನ ನೀವು ಎಡಿಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ವಿಡಿಯೋ ಒಂದು ಕ್ವಾಲಿಟಿ, ಅದಾದಮೇಲೆ ವ್ಯೂವರ್ಸ್ಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸೊ ಹಾಗಾಗಿ ಅದು ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಆಪ್ಷನ್ ಇರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಸೊ ನೋಡಿ ಇಲ್ಲಿ ಓದ್ಕೊಳ್ಳಿ. ಇದು ನೋಡಿ, ವಾಟರ್ ಕ್ಯಾನ್ ಫಾಲ್ ಅಂತ ಹೇಳ್ಬಿಟ್ಟು ಇದೆ, ವಾಟರ್ ಬಾಕ್ಸ್ ಸೀರೀಸ್ ಸ್ವೆಟನರ್ ಅಂತ ಹೇಳ್ಬಿಟ್ಟು ಇದೆ, ಆಮೇಲೆ ವಾಟರ್ ಸ್ಪ್ರೇ ಆನ್ ಬಾಡಿ ಸ್ಟಡಿ ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ಇದೆ, ವಾಟರ್ ಹಾಸ್ ಆನ್ ಕಾನ್ಕ್ರೀಟ್ ಅಂತ ಹೇಳ್ಬಿಟ್ಟು ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಥರನೂ ಇಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ನೀವು ಆರಾಮ್ಸೆ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಗೊತ್ತಾಯಿತು ಅಂತ ಅಂದ್ಕೋತೀನಿ. ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಓಕೆನಾ. ಇಲ್ಲಿ ಇನ್ಶಾಟ್ಗೆ ಹೋಗೋಣ. ಸೊ ಇನ್ಶಾಟ್ಗೆ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ನ ಯಾವ ರೀತಿ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯಾವ ರೀತಿ ಕೊಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇನ್ಶಾಟಲ್ಲಿ ನಾನು ಇವಾಗ ಒಂದು ಶಾರ್ಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ವಾಯ್ಸ್ ಇಲ್ಲ. ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡಿ, ಯಾವುದೇ ರೀತಿ ನಾನು ಇದಕ್ಕೆ ವಾಯ್ಸ್ ಕೊಟ್ಟಿಲ್ಲ. ಓಕೆನಾ. ಇದಕ್ಕೆ ನಾವು ಇವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೆಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನೋ ಕಾಪಿರೈಟ್ ಮ್ಯೂಸಿಕ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಲ್ವಾ ಆಗಲೇ, ಅದನ್ನು ನಾನು ಏನು ಮಾಡ್ತೀನಿ, ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಕ್ಯಾನ್ವಾಸ್ ಪಕ್ಕ ಆಡಿಯೋ ಅಂತ ಇದೆ ನೋಡಿ. ಸೊ ಈ ಒಂದು ಆಡಿಯೋನ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಮ್ಯೂಸಿಕ್ ಅಂತ ಇದೆ ಅಲ್ವಾ. ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ,
ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮ್ಮ ಒಂದು ಮ್ಯೂಸಿಕ್ ಫೈಲ್ಸ್ ಓಪನ್ ಆಗುತ್ತೆ. ಇಲ್ಲಿ ರೆಕಾರ್ಡ್ ಅಂತ ಇದೆ ನೋಡಿ. ಸೊ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನೀವು ಸ್ವತಃ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ, ಅದು ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ ನೋಡಿ ಮಿಡ್ಲಲ್ಲಿ. ಸೊ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಗ್ಯಾಲ್ರಿ ಓಪನ್ ಆಗುತ್ತೆ. ಸೊ ಇನ್ಶಾರ್ಟಲ್ಲಿ ಮ್ಯೂಸಿಕ್ಸ್ ಇರುತ್ತೆ ಅಲ್ವಾ, ಸೊ ಅದು ಕೂಡ ಇಲ್ಲಿ ತೋರಿಸುತ್ತೆ. ಓಕೆನಾ. ಸೊ ನಮ್ಗೆ ಇವಾಗ ಏನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೆಟ್ ಮಾಡಬೇಕು. ಸೊ ಹಾಗಾಗಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನಾಗುತ್ತೆ, ಮೈ ಮ್ಯೂಸಿಕ್ ಅಂತ ಇದೆ ನೋಡಿ, ಫೀಚರ್ ಮೈ ಮ್ಯೂಸಿಕ್ ಎಫೆಕ್ಟ್ಸ್ ಅಂತ ಇದೆ. ಸೊ ನಾವೇನು ಮಾಡೋಣ, ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ನಿಮ್ಮ ಒಂದು ಫೋನಲ್ಲಿ ಯಾವ ಒಂದು ಮ್ಯೂಸಿಕ್ಸ್ ಇರುತ್ತೆ ಆ ಒಂದು ಮ್ಯೂಸಿಕ್ ಇಲ್ಲೇನಾಗುತ್ತೆ ಬಂದು ಕೂತ್ಕೊಂಡಿರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ನಿಮಗೆ ಇಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ನಾನು ಇವಾಗ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಯೂಸ್ ಅಂತ ಕೊಟ್ಟರೆ ಏನಾಗುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಯೂಸ್ ಅಂತ ಕೊಡ್ತೀನಿ. ಸೊ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಯೂಸ್ ಅಂತ ಕೊಟ್ಟಿದ್ದೀನಿ. ಅದು ಇವಾಗ ಬಂದಿದೆ. ಈ ಒಂದು ಶಾರ್ಟ್ ಏನಿದೆ ನಂದು ವಿಡಿಯೋ ಸ್ಮಾಲ್ ಇದೆ, ಅಂದರೆ ಕಡಿಮೆ ಇದೆ, ಬಟ್ ಸೊ ಮ್ಯೂಸಿಕ್ಕು ಜಾಸ್ತಿ ಇದೆ. ಸೊ ಇದನ್ನೇನು ಮಾಡೋಣ, ಸ್ಪ್ಲಿಟ್ ಮಾಡಿಬಿಡೋಣ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಮ್ಯೂಸಿಕ್ ಬಾಕ್ಸ್ ಇದೆ ಅಲ್ವಾ ಪರ್ಪಲ್ ಕಲರ್. ಸೊ ಒಂದು ನಿಮಿಷ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೇನಾಗುತ್ತೆ, ಈ ಥರ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇದು ಸೆಲೆಕ್ಟ್ ಆಗುತ್ತೆ, ಅಂದರೆ ಹಿಂದಿಂದ ಸೆಲೆಕ್ಟ್ ಆಗುತ್ತೆ. ನೀವು ಏನು ಮಾಡಬೇಕು ಅಂದರೆ, ಇನ್ ಕೇಸ್ ಈ ಒಂದು ಮ್ಯೂಸಿಕ್ನ ಡಿಲೀಟ್ ಮಾಡಬೇಕು ಅಂದರೆ ಇದನ್ನು ಪಕ್ಕದಲ್ಲಿ ತೊಗೊಂಡ್ಬಿಟ್ಟು ಡಿಲೀಟ್ ಮಾಡಬೇಕು. ಇಲ್ಲ ನಿಮಗೆ ಈ ಒಂದು ಮ್ಯೂಸಿಕ್ನ ಡಿಲೀಟ್ ಮಾಡಬೇಕು ಅಂದರೆ ಇವಾಗ ಸೆಲೆಕ್ಟ್ ಆಗಿದೆ, ಏರೋ ಮಾರ್ಕ್ ಬಂದಿದೆ, ಇದನ್ನು ನೀವು ಡಿಲೀಟ್ ಮಾಡ್ಕೋಬೇಕು. ನನಗಿವಾಗ ಈ ಒಂದು ಎಕ್ಸ್ಟ್ರಾ ಮ್ಯೂಸಿಕ್ನ ಡಿಲೀಟ್ ಮಾಡಬೇಕು, ಅದನ್ನು ಡಿಲೀಟ್ ಮಾಡ್ತೀನಿ ನೋಡಿ. ಇವಾಗ ಡಿಲೀಟ್ ಆಯಿತು. ಸೊ ಇದನ್ನು ನೀವೇನು ಮಾಡಬೇಕು, ಸೇವ್ ಮಾಡ್ಕೋಬೋದು. ಓಕೆನಾ. ಇದಕ್ಕೂ ಮೀರಿ ನೀವೇನಾದರೂ ವಾಯ್ಸ್ ಓವರ್ ಕೊಡ್ತೀರಾ ಅಂದರೆ ಇವಾಗ ಡೈಲಿ ವ್ಲಾಗ್ಸ್ ಹಾಕ್ತಾಯಿರ್ತೀರಾ ಅಥವಾ ಏನೋ ಒಂದು ಕುಕ್ಕಿಂಗ್ ವೀಡಿಯೋ ಹಾಕ್ತಾಯಿರ್ತೀರಾ, ಬ್ಯಾಕ್ಗ್ರೌಂಡ್ ಲೈಟಾಗಿ ಮ್ಯೂಸಿಕ್ ರನ್ ಆಗ್ತಾ ಇರಲಿ, ಬಟ್ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅನ್ನೋದಾದರೆ ನೀವೇನು ಮಾಡಬೇಕು, ಈ ಒಂದು ಮ್ಯೂಸಿಕ್ದು ವಾಲ್ಯೂಮ್ ಏನಾಗುತ್ತೆ ಕಡಿಮೆ ಇಡಬೇಕಾಗುತ್ತೆ. ಓಕೆನಾ. ನಾನು ಅದನ್ನು ಕೂಡ ಇವಾಗ ನಿಮಗೆ ತೋರಿಸ್ತೀನಿ. ಸೊ ಸಿಂಪಲ್ ಈ ಒಂದು ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ. ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ, ವಾಲ್ಯೂಮ್ ಅಂತ ಇದೆ. ಸೊ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮಗೆ ಈ ಒಂದು ಸಾಂಗ್ದು ಮ್ಯೂಸಿಕ್ಸು ಬರ್ತಾಯಿದೆ. ಎಷ್ಟು % ಜಾಸ್ತಿ ಮ್ಯೂಸಿಕ್ ಸೌಂಡ್ ಇದೆ ಅಂತ ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ವಾಲ್ಯೂಮ್ 100% ಅಂತ ಇದೆ. ಓಕೆನಾ. ಇಲ್ಲಿ ಕಾಣಿಸ್ತಾ ಇದೆಯಾ. ಸೊ 100% ಅಂತ ಇದೆ. ನೀವು ಇದು ಏನಾಯಿತು ಜಾಸ್ತಿ ಆಯ್ತಲ್ವಾ, ಸೊ ಹಾಗಾಗಿ ನಾವು ಕಡಿಮೆ ಮಾಡೋಣ, ಒಂದು 10% ಇಡೋಣ. ನೀವು ಡೈಲಿ ವ್ಲಾಗ್ ಹಾಕ್ತಾಯಿದ್ರ ಅಥವಾ ಏನೋ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಮ್ಯೂಸಿಕ್ ಬೇಕು ಅನ್ನೋದಾದರೆ ಒಂದು 10%, 15%, 12% ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ. ಲೈಟಾಗಿ ಮ್ಯೂಸಿಕ್ ಮೂವ್ ಆಗ್ತಾ ಇರುತ್ತೆ, ಹಾಗೆ ನಾವು ವಾಯ್ಸ್ನೂ ಕೂಡ ಕೇಳಿಸ್ತಾ ಇರುತ್ತೆ. ಸೊ ಅದು ಕೇಳೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಸೊ ಹಾಗಾಗಿ ನಾನು ಇದನ್ನು ಒಂದು 10% ಇಟ್ಕೊಳ್ತೀನಿ, ಇಟ್ಕೊಂಡು ರೈಟ್ ಮಾಡಿಕೊಡ್ತೀನಿ. ಓಕೆನಾ. ನೀವು ವಾಯ್ಸ್ ಓವರ್ ಕೊಡ್ತಿದ್ರೆ ಮಾತ್ರ. ಓಕೆನಾ. ಇಲ್ಲ ನನಗೆ ಇದೇ ಮ್ಯೂಸಿಕಲ್ಲಿ ಇನ್ನೂ ಜಾಸ್ತಿ ಮಾಡೋದಿರಲಿ ಅಂದರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಓಕೆನಾ. ಸೊ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಗೊತ್ತಾಗಿದೆ ಅಲ್ವಾ ಗೈಸ್. ಇದನ್ನು ರೈಟ್ ಮಾಡಿಕೊಟ್ಬಿಟ್ರೆ ಏನಾಗುತ್ತೆ, ಸೇವ್ ಆಗುತ್ತೆ. ನೀವು ಇಲ್ಲಿ ವಾಯ್ಸ್ ಓವರ್ ಕೊಡ್ಬೋದು. ಮತ್ತು ವಾಯ್ಸ್ ಓವರ್ ಕೊಡಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಆಡಿಯೋ ಇದೆ ಅಲ್ವಾ, ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೆ ಮ್ಯೂಸಿಕ್ ಎಫೆಕ್ಟ್ಸ್ ರೆಕಾರ್ಡ್ ಅಂತ ಇರುತ್ತೆ. ಸೊ ನಾವು ಆಲ್ರೆಡಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ. ಇವಾಗ ನೀವೇನು ಮಾಡಬೇಕು, ರೆಕಾರ್ಡ್ ಮಾಡಬೇಕಾಗುತ್ತೆ, ವಾಯ್ಸ್ ಓವರ್ ಕೊಡಬೇಕಾಗಿದೆ. ಸೊ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಯ್ಸ್ ಓವರ್ ಸಿಂಬಾಲ್ ಬರುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 1 2 3 ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆವಾಗ ನೀವು ವಾಯ್ಸ್ ಓವರ್ ಕೊಡ್ಬೋದು. ಓಕೆನಾ. ವಾಯ್ಸ್ ಓವರ್ ಎಂಡ್ ಆದಮೇಲೆ ನಿಮ್ಗೆ ಏನಾಗುತ್ತೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನಾಗುತ್ತೆ, ವಾಯ್ಸ್ ಓವರ್ ಕಂಪ್ಲೀಟಾಗಿ ಅದಕ್ಕೆ
ಸೇವ್ ಆಗಿರುತ್ತೆ. ಓಕೆನಾ. ಸೊ ಇದನ್ನು ನಾನು ಬ್ಯಾಕ್ ಬರ್ತೀನಿ. ನನಗೆ ಇದೇ ಮ್ಯೂಸಿಕ್ ಇರಲಿ. ಇವಾಗ ಏನು ಮಾಡಬೇಕು, ಇದನ್ನು ಸೇವ್ ಕೊಟ್ಬಿಟ್ರೆ ನಿಮ್ಮ ಒಂದು ಮ್ಯೂಸಿಕ್ ಏನಾಗುತ್ತೆ ರೆಡಿ, ವೀಡಿಯೋ ಏನಾಗುತ್ತೆ ರೆಡಿ ಆಗುತ್ತೆ. ಓಕೆನಾ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ಶಾರ್ಟಲ್ಲಿ ಅಲ್ಲಿ ಇರೋ ಪ್ರತಿಯೊಂದೂ ಒಂದು ಆಪ್ಷನ್ಸ್ ಇದೆ ಅಲ್ವಾ, ಸೊ ಎಲ್ಲನೂ ಪ್ರತಿಯೊಂದೂ ಯೂಸ್ ಆಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಥಂಬ್ನೇಲ್ನ ಮಾಡ್ಕೋಬೋದು ಈಸಿಯಾಗಿ. ಅದಾದಮೇಲೆ ಪ್ರತಿಯೊಂದನ್ನು ವೀಡಿಯೋ ಎಡಿಟಿಂಗು ನಾವು ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡ್ಬೋದು. ಅದಾದಮೇಲೆ ವಾಟರ್ ಮಾರ್ಕ್ ಕೂಡ ನಾವು ಫ್ರೀಯಾಗಿ ರಿಮೂವ್ ಮಾಡ್ಬೋದು. ಸೊ ಯಾವ ರೀತಿ ಇನ್ಶಾರ್ಟಲ್ಲಿ ನಾವು ಎಡಿಟ್ ಮಾಡೋದು ಅಂತ ಬಿಟ್ಟು ವೀಡಿಯೋ ಮಾಡಬೇಕು ಅಂತ ಅನ್ನೋದಾದರೆ, ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ನಿಮಗೆ ಬೇಕಾಗಿದ್ದರೆ ಮಾತ್ರ ಹಾಕಿ. ಇವಾಗ ಕೈನ್ ಮಾಸ್ಟರ್ ಕೂಡ ಕೆಲವೊಬ್ರು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಕೈನ್ ಮಾಸ್ಟರ್ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಬಿಗಿನರ್ ಏನಾದರೂ ಇದ್ದರೆ, ಬಿಗಿನಿಂಗಲ್ಲಿ ನೀವೇನಾದರೂ ಮಾಡ್ತಾ ಇದ್ದೀರಾ, ನನಗದು ಟಫ್ ಆಗ್ತಾಯಿದೆ ಅಂದರೆ ಇನ್ಶಾರ್ಟಲ್ಲಿ ನೀವು ಈಸಿಯಾಗಿ ನೀವು ಮಾಡ್ಕೋಬೋದು. ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಟೈಮ್ ಕೂಡ ಸೇವ್ ಆಗುತ್ತೆ ಇನ್ಶಾರ್ಟಲ್ಲಿ. ಸೊ ಹಾಗಾಗಿ ಇನ್ಶಾರ್ಟ್ನ ನಾನು ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನಾದರೂ ಅದರಲ್ಲಿ ಏನಾದರೂ ಬೇಕು ಅಂದರೆ ಆ ಥರ ವೀಡಿಯೋ ಎಡಿಟಿಂಗ್ ವೀಡಿಯೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್.